ವೆಲ್ಕಮ್ ಬ್ಯಾಕ್. ಕೊರೋನಾ ಕಟ್ಟಿ ಹಾಕಲು ಪ್ರಧಾನಿ ದೇಶವನ್ನ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ವೇಳೆ ಕಂಟ್ರೋಲ್ನಲ್ಲಿದ್ದ ಕೊರೋನಾ ಲಾಕ್ಡೌನ್ ಸಡಿಲಿಕೆ ಬಳಿಕ ಗಣನೀಯ ಏರಿಕೆ ಕಂಡಿದೆ. ಮೇ 3ಕ್ಕೆ 41,000 ಪ್ರಕರಣಗಳಿದ್ದ ಕೊರೋನಾ ಈಗ 62,000ಕ್ಕೆ ಏರಿಕೆಯಾಗಿದೆ. ಅಂದ್ರೆ ಕೇವಲ 6 ದಿನಗಳಲ್ಲೇ ಬರೋಬ್ಬರಿ 21,000 ಕೇಸ್ಗಳು ಹೆಚ್ಚಾಗಿವೆ. ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ. ರಾಜ್ಯದಲ್ಲೂ ಅನ್ಲಾಕ್ ಬಳಿಕ 5 ದಿನಗಳಲ್ಲಿ 159 ಪ್ರಕರಣಗಳು ಹೆಚ್ಚಾಗಿವೆ. ಮೇ 4ರಂದು 635 ಇದ್ದ ಸೋಂಕಿತರು ಮೇ 9ಕ್ಕೆ 794ಕ್ಕೆ ಏರಿಕೆಯಾಗಿದೆ. ಅನ್ಲಾಕ್ ಅಂತ ಜನ ಹೆಚ್ಚಾಗಿ ಓಡಾಡ್ತಿದ್ದು ಸೋಂಕು ಹೆಚ್ಚಳ ಆಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕಂಟೋನ್ಮೆಂಟ್ ಪ್ರದೇಶ ಬಿಟ್ಟು ಉಳಿದೆಡೆ ಗಾರ್ಮೆಂಟ್ಸ್ ಘಟಕಗಳನ್ನು ಆರಂಭಿಸಲು ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಿದೆ. ಅಧಿಕೃತವಾಗಿ ಆಮದು ರಫ್ತು ಕೋಡ್ ಹೊಂದಿರುವ ಮತ್ತು ಉಡುಪು ರಫ್ತು ಉತ್ತೇಜನಾ ಮಂಡಳಿಯಲ್ಲಿ ನೋಂದಣಿಯಾಗಿರುವ ಘಟಕಗಳನ್ನು ಕಾರ್ಯಾರಂಭಿಸಬಹುದು ಅಂತ ಸೂಚಿಸಿದೆ. ಆದರೆ ಒಟ್ಟು ಕಾರ್ಮಿಕರ ಸಂಖ್ಯೆಯಲ್ಲಿನ 1/3 ಮಂದಿ ಮಾತ್ರ ಕಾರ್ಯನಿರ್ವಹಿಸಬಹುದು. ನಿರ್ದಿಷ್ಟ ಕಾರ್ಯಾಚರಣೆ ಮಾನದಂಡವನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಆರ್ಥಿಕ ಚಟುವಟಿಕೆ ಉತ್ತೇಜನ ನೀಡಲು ಕೈಗಾರಿಕೆಗಳ ಆರಂಭಕ್ಕೆ ಈ ಹಿಂದೆಯೇ ಸರ್ಕಾರ ಷರತ್ತುಬದ್ಧ ಅನುಮತಿ ನೀಡಿತ್ತು. ಆದರೂ ಗಾರ್ಮೆಂಟ್ಸ್ ಘಟಕಗಳನ್ನು ಅದರಿಂದ ಹೊರಗಿಡಲಾಗಿತ್ತು. ಬೆಂಗಳೂರು ಒಂದರಲ್ಲೇ 850ಕ್ಕೂ ಹೆಚ್ಚು ಸಿದ್ಧ ಉಡುಪು ಘಟಕಗಳಿದ್ದು 2.5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ದುಡಿತಾ ಇದ್ದಾರೆ. ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಮೇ 30ರೊಳಗೆ ಆನ್ಲೈನ್ನಲ್ಲಿ ಪಾಠ ಪ್ರವಚನ ಮುಗಿಸಲು ಕುಲಪತಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೇ 17ರ ಬಳಿಕ ಲಾಕ್ಡೌನ್ ಮುಗಿದ ನಂತರ ಪದವಿ ಪರೀಕ್ಷೆಗಳ ದಿನಾಂಕ ನಿಗದಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು 2020-2021ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಪಠ್ಯಗಳ ಕಡಿತಕ್ಕೆ ಸೂಚನೆ ನೀಡಲಾಗಿದೆ. ಶೈಕ್ಷಣಿಕ ವರ್ಷ ವಿಳಂಬವಾಗುವ ಕಾರಣಕ್ಕೆ ಪಠ್ಯಗಳ ಕಡಿತಕ್ಕೆ ಚಿಂತನೆ ಮಾಡಲಾಗಿದೆ. 1ರಿಂದ 10ನೇ ತರಗತಿ ಹಾಗೂ ಪದವಿ ಪೂರ್ವ ಶಿಕ್ಷಣದ ಪಠ್ಯಕ್ರಮದಲ್ಲೂ ಹೆಚ್ಚುವರಿ ಪಠ್ಯವನ್ನ ಗುರುತಿಸುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಏನು ಆನ್ಲೈನಿನ ಮೂಲಕ ತಕ್ಷಣ ಎಲ್ಲ ಸಿಲೆಬಸ್ನ ಈ ಮೇ 30ರೊಳಗಡೆ ಎಲ್ಲ ಸಿಲೆಬಸ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು. ಯಾರಿಗೆ ಏನು ಇವತ್ತು ಎಕ್ಸಾಮ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾ ಅಥವಾ ಅವರ ಹಳೆ ಯೂನಿವರ್ಸಿಟಿ ಮಾರ್ಕ್ಸು ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಬೇಸಿಸ್ ಮೇಲೆ ರಿಸಲ್ಟ್ ಕೊಡಬೇಕಾ ಅಥವಾ ನೆಕ್ಸ್ಟ್ ಸೆಮಿಸ್ಟರ್ ಜೊತೆಯಲ್ಲೇ ಈ ಎಕ್ಸಾಮು ಕಂಡಕ್ಟ್ ಮಾಡಬೇಕಾ ಅನ್ನೋಂಥ ವಿವಿಧ ರೀತಿಯಾದಂಥ ಸಲಹೆಗಳು ಬಂದಿದೆ. ನಮ್ಮದೇ ಕರಿಕ್ಯುಲಮ್ ಇದೆ, ಅದರಲ್ಲಿ ಎಷ್ಟನ್ನು ನಾವು ಕಡಿಮೆ ಮಾಡಬೇಕು, ಎಷ್ಟು ಕಡಿಮೆ ಮಾಡಿದ್ರೆ ನಾವು ಮಕ್ಕಳಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಪಾಠ ಕಲಿಸ್ಬೋದು. ಇನ್ನೊಂದು 15 ದಿವಸದಲ್ಲಿ ವರದಿ ಒಪ್ಪಿಸಬೇಕು ಅಂತ ಸಮಿತಿ ಏನಿದೆ, ಟೆಕ್ಸ್ಟ್ ಬುಕ್ ಡಿಪಾರ್ಟ್ಮೆಂಟ್ ಇದೆ, ಅವರಿಬ್ಬರಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ತಾಂಡವವಾಡ್ತಿದ್ರು. ಜಿಮ್ಸ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಚಿಕಿತ್ಸೆಗೆ ಬಂದ ರೋಗಿಯನ್ನ ಕ್ಯಾರೆ ಅನ್ನೋರಿಲ್ಲ. ಹಲ್ಲೆಗೊಳಗಾಗಿದ್ದ ಮಹಿಳೆ ನಿತ್ರಾಣಗೊಂಡು ಆಸ್ಪತ್ರೆಗೆ ಬಂದ್ರೆ ಯಾರು ಕೂಡ ವಿಚಾರಿಸಿಲ್ಲ. ಕೊನೆಗೆ ರೋಗಿಯ ವೃದ್ಧ ಪತಿಯೇ ಸ್ಟ್ರೆಚರ್ ಎಳ್ಕೊಂಡು ಹೋಗಿದ್ದಾರೆ. ಕಲಬುರಗಿಯ ಜಿಮ್ಸ್ನಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದಿದೆ. ಅಫ್ಜಲಪುರ ತಾಲೂಕಿನ ಚಿಂಚೋಳಿ ಗ್ರಾಮದ ನಿವಾಸಿ ಮಲ್ಲಮ್ಮ ಎಂಬ ಮಹಿಳೆಗೆ ಮಗ ಹಲ್ಲೆ ಮಾಡಿದ್ದ. ತಕ್ಷಣ ಪತಿ ಗಾಯಗೊಂಡಿದ್ದ ಮಹಿಳೆಯನ್ನ ಜಿಮ್ಸ್ಗೆ ಕರೆತಂದಿದ್ರು. ಒಪಿಡಿ ಕಾರ್ಡ್ ಮಾಡಿಸಿದ ನಂತರ ಎಕ್ಸ್ರೇ ರೂಮ್ಗೆ ಪೇಷಂಟ್ನ ಕರೆದೊಯ್ಯಲಾಗಿತ್ತು. ಆದರೆ ಸಿಬ್ಬಂದಿ ವಯಸ್ಸಾದ ಅಜ್ಜಿಯನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಬಹಳ ಹೊತ್ತು ಕಾದ್ರೂ ಸಿಬ್ಬಂದಿ ಬಂದೇ ಇಲ್ಲ. ಕೊನೆಗೆ ರೋಗಿಯ ಪತಿ ವಯಸ್ಸಾಗಿದ್ರೂ ಕೂಡ ಆಯಾಸ ಪಡುತ್ತಲೇ ಸ್ಟ್ರೆಚರ್ನಲ್ಲಿ ಪತ್ನಿಯನ್ನ ಎಳ್ಕೊಂಡು ಹೋಗಿದ್ದಾರೆ. ವಾರ್ಡ್ಗೆ ಕರೆದೊಯ್ದ ಬಳಿಕ ಸಿಬ್ಬಂದಿ ಮಹಿಳೆಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಜಿಮ್ಸ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಜಿಮ್ಸ್ ಸಿಬ್ಬಂದಿಯ ಕೇರ್ಲೆಸ್ ಇದೇ ಮೊದಲೇನಲ್ಲ. ಈ ಹಿಂದೆ ಸರ್ಜರಿಗಂತ ಬಂದ ವ್ಯಕ್ತಿ ಕೆಳಗೆ ಬಿದ್ದು ನರಳಾಡ್ತಿದ್ರು. ಸಿಬ್ಬಂದಿ ಕ್ಯಾರೆ ಅಂದಿರಲಿಲ್ಲ. ಒಟ್ಟಾರೆ ತನ್ನ ಬೇಜವಾಬ್ದಾರಿಯಿಂದ ಪದೇ ಪದೇ ಚರ್ಚೆಗೆ ಗ್ರಾಸವಾಗ್ತಿದೆ ಜಿಮ್ಸ್ ಆಸ್ಪತ್ರೆ. ಉಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ.